ಎಲ್ಲರಿಗೂ ನಮಸ್ಕಾರ. ಈಗ ನಾನು ಡ್ರೈ ಫ್ರೂಟ್ಸಲ್ಲಿ ಉಂಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಜಾಗರಿ ಆಗಲಿ ಶುಗರ್ ಆಗಲಿ ಏನೂ ಹಾಕ್ತಾ ಇಲ್ಲ, ಓನ್ಲಿ ಹನಿನ ಸ್ವಲ್ಪ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ನಿಮಗೆ ತೋರಿಸಿರೋ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಕೊಬ್ಬರಿನ ರೋಸ್ಟ್ ಮಾಡಿಬಿಟ್ಟು ಈ ಥರ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕ್ಯಾಶ್ಯೂ ನಟ್ಸು ಬಾದಾಮಿನ ರೋಸ್ಟ್ ಮಾಡಿ ಹಾಗೆ ಹಾಕಿದ್ದೀನಿ. ಮತ್ತು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಇದೆಲ್ಲ ಆಪ್ಷನಲ್ಲು. ಮಕ್ಕಳಿಗೆ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಅಂತ ಹೇಳಿ ಇದನ್ನು ಹಾಕಿದ್ದೀನಿ. ಮತ್ತು ಡೇಟ್ಸ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಹೀಗೆ ಮಿಕ್ಸರಲ್ಲಿ ಹಾಕಿ ಮಾಡಿದ್ದೀನಿ. ಇದು ಬೈಂಡಿಂಗ್ ಕೊಡುತ್ತೆ, ಉಂಡೆ ಕಟ್ಟೋದಕ್ಕೆ ಬೈಂಡಿಂಗ್ ಕೊಡುತ್ತೆ. ಸೊ ಈಗ ಬರೀ ಹನಿ ಸ್ವಲ್ಪ ಹಾಕ್ಕೊಂಡು ನಾನೀಗ ಉಂಡೆ ಕಟ್ತಾ ಇದ್ದೀನಿ. ನೀವು ಈ ಥರ ಪುಡಿ ಮಾಡಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಉಂಡೆ ಕಟ್ಕೊಂಡು ಫ್ರಿಜ್ಗೆ ಇಟ್ಕೊಂಡ್ಬಿಡ್ಬೋದು, ಬೇಕಾದಾಗ ನೀವು ಕಟ್ಕೋಬೋದು. ಸೊ ನೋಡಿ, ಈಗ ನಾನೇನು ಬರೀ ಒಂದು ಸ್ಪೂನಷ್ಟು ಈಗ ಹನಿ ಹಾಕಿದ್ದೀನಿ. ಒಂದೆರಡು ಉಂಡೆ ಕಟ್ಟೋದನ್ನು ತೋರಿಸ್ತೀನಿ. ಲಯನ್ ಡೇಟ್ಸ್ ಉಪಯೋಗಿಸಿದ್ದೀನಿ, ಯಾಕೆಂದರೆ ಅದು ಸೀಡ್ ತೆಗೆದಿರುತ್ತಲ್ಲ. ಸೊ ಹಾಗಾಗಿ ತೆಗೆದಿರೋ ಸೀಡ್ಸು ನಿಮ್ಗೆ ಯಾವುದೇ ಡೇಟ್ಸ್ನ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಸೀಡ್ ತೆಗೆದಿರೋದಕ್ಕೆ ಅದನ್ನು ತೊಗೊಂಡು ಈಗ ನಾನು ಉಪಯೋಗಿಸ್ತಿರೋದು ಅದು. ನಿಮ್ಗೆ ಯಾವ ಡೇಟ್ಸ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಈ ಥರ ಉಂಡೆ ಕಟ್ಬಿಟ್ಟು ನೋಡಿ, ಈ ಥರ ಉಂಡೆ ಕಟ್ಬಿಟ್ಟು ಸ್ವಲ್ಪ ಗಸಗಸೆನ, ಪಾಪಿ ಸೀಡ್ಸು ಗಸಗಸೆನ ರೋಸ್ಟ್ ಮಾಡಿ ಇಟ್ಟಿದ್ದೀನಿ. ಅದರ ಮೇಲೆ ಸ್ವಲ್ಪ ಹೀಗೆ ಲೇಪನ ಮಾಡಬೇಕು. ಈ ಅಂಗಡಿಲಿ ತೊಗೊಂಡಿರೋದು ಇಷ್ಟು ಏನಾಗುತ್ತೆ, ತುಂಬ ಕೊಬ್ಬರಿ ಹಾಕ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಬರೀ ಕೊಬ್ಬರಿ ಕಾಣ್ತಾ ಇರುತ್ತೆ. ಇದು ಮಕ್ಕಳಿಗೆ ನೋಡಿ ಎಲ್ಲ ಒಳ್ಳೆ ಸಾಮಗ್ರಿಗಳನ್ನ ಹಾಕಿದ್ದೀವಿ. ಸೊ ತುಂಬ ರುಚಿಕರವಾಗಿರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು. ಹೀಗೆ ಪಾಪಿ ಸೀಡ್ಸು ಗಸಗಸೆನ ಅದರ ಮೇಲೆ ಹೀಗೆ ಮಾಡಬೇಕು ನೋಡಿ. ಹೀಗೆ ಉಂಡೆಯನ್ನು ಕಟ್ಟಬೇಕು.